ಈ ಕತೆ ಶುರುವಾಗೋದು ಜೇಮ್ಸ್ ಅನ್ನೋ ಕನ್ಸ್ಟ್ರಕ್ಟರ್ ಇಂದ. ಸೊ ಈ ಜೇಮ್ಸ್ ಅನ್ನೋ ಕನ್ಸ್ಟ್ರಕ್ಟರ್ ಮುಂಬೈಯಲ್ಲಿ ಒಬ್ಬ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿನ ಓನ್ ಮಾಡ್ತಾಯಿದ್ದ. ಸೊ ಅವನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದ. ಬೆಂಗಳೂರಲ್ಲೂ ಕೂಡ ಅವನ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇತ್ತು. ಎಲ್ಲ ಪ್ರಾಜೆಕ್ಟ್ಗಳನ್ನೂ ಬೇಗ ಮುಗಿಸ್ತಾ ಇದ್ದ. ಸೊ ಅದಕ್ಕೆ ಇವನಿಗೆ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಕೂಡ ಬಂತು. ಆ ಗೌರ್ಮೆಂಟ್ ಪ್ರಾಜೆಕ್ಟ್ ತುಂಬ ಚಿಕ್ಕದೇ ಆಗಿರ್ಬೋದು, ಬಟ್ ಇವನಿಗೆ ಒಂದು ದೊಡ್ಡ ಅಮೌಂಟ್ ಕೂಡ ಸಿಗ್ತಾಯಿತ್ತು ಆ ಪ್ರಾಜೆಕ್ಟಿಂದ. ಅದೇನು ಅಂತಂದರೆ ಒಂದು ಹಳೆ ಬಿಲ್ಡಿಂಗ್ನ ಡೆಮೋಲಿಷನ್ ಮಾಡೋ ಕೆಲಸ. ಸೊ ಇವನೇನು ಮಾಡ್ತಾನೆ, ಒಂದಿನ ಈ ಜೇಮ್ಸ್ ಆ ಬಂಗ್ಲೆ ವಿಸಿಟ್ ಮಾಡೋದಕ್ಕೆ ಒಬ್ಬ ಡೆಮೋಲಿಷನ್ ಎಕ್ಸ್ಪರ್ಟ್ ಆದಂಥ ರಮಾನಂದನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇಬ್ಬರೂ ಕೂಡ ಆ ಗಾಡೀಲಿ ಬಂದು ಒಂದು ಹಳೆ ಮನೆ ಮುಂದೆ ನಿಂತ್ಕೋತಾರೆ. ಆಗ ರಮಾನಂದು ಆ ಮನೆ ನೋಡ್ಬಿಟ್ಟು ಫುಲ್ ಭಯ ಪಟ್ಬಿಡ್ತಾನೆ. ಆಗ ಜೇಮ್ಸ್ ಕೇಳ್ತಾನೆ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂತ. ರಮಾನಂದ್ಗೆ ಕೈ ಕಾಲೇ ಓಡ್ತಾ ಇರೋದಿಲ್ಲ. ಅವನಿಗೆ ಭಯದಿಂದ ನೀರು ಕುಡಿತಾ ಇರ್ತಾನೆ, ಒಂಥರ ಆಡ್ತಾ ಇರ್ತಾನೆ. ಸೊ ಆಗ ಜೇಮ್ಸ್ ಕೇಳ್ತಾನೆ, ಏನಾಯಿತು ರಮಾನಂದ್ ಅಂತ. ಆಗ ರಮಾನಂದ್ ಹೇಳ್ತಾನೆ, ಸರ್ ಇದನ್ನು ಟೆರ್ರಾ ಹೌಸ್ ಅಂತ ಕರೀತಾರೆ, ಇದನ್ನೆಲ್ಲರೂ ಭೂತ ಇರೋ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇದನ್ನೇನು ಮಾಡೋದು ಬೇಡ ಸರ್, ಹೊರಟುಬಿಡೋಣ ಅಂತ ಹೇಳ್ತಾನೆ. ಆಗ ಜೇಮ್ಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು ಆಮೇಲೆ ಜೋರದ್ದು ನಗೋದಕ್ಕೆ ಶುರು ಮಾಡಿಬಿಡ್ತಾನೆ. ಏನು ರಮಾನಂದ್, ನೀನು ಒಬ್ಬ ದೊಡ್ಡ ಡೆಮೋಲಿಷನ್ ಎಕ್ಸ್ಪರ್ಟ್ ಆಗಿಬಿಟ್ಟು ಈ ಥರ ಚಿಕ್ಕ ವಿಷಯಕ್ಕೆಲ್ಲ ಭಯ ಪಡ್ತಿದ್ಯಲ್ಲ, ಬಾ ಅದೇನು ನೋಡ್ಕೊಂಬರೋಣ ಅಂತ ಹೋಗ್ಬಿಡ್ತಾನೆ. ಆಗ ರಮಾನಂದ್ ಹೇಳ್ತಾನೆ, ಸರ್ ಬೇಡ ಸರ್, ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಸರ್, ಅಲ್ಲಿ ಭೂತ ಇರುತ್ತೆ, ನನಗೆ ಭಯ ಆಗುತ್ತೆ ಸರ್ ಅಂತ. ಸೊ ಜೇಮ್ಸ್ ಹಂಗೆ ನಕ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ತುಂಬ ದೊಡ್ಡ ಮನೆ ಇರುತ್ತೆ. ಮನೆ ಮುಂದೆ ಒಂದು ಕೆಟ್ಟು ನಿಂತಿರೋ ಹಳೇ ಕಾರ್ ನಿಂತಿರುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದಂಥ ಜೇಮ್ಸು ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಹಳೇ ಕಾಲದ ಫರ್ನಿಚರ್ಗಳು, ಎಲ್ಲ ಗರ್ಲ್ಸ್ ಪೇಂಟಿಂಗ್ಗಳು ಎಲ್ಲ ಇರುತ್ತೆ. ಸೊ ರಮಾನಂದ್ಗೆ ಒಂದು ಪೇಂಟಿಂಗ್ ಮೇಲೆ ಕಣ್ಣು ಹೋಗುತ್ತೆ. ಆ ಪೇಂಟಿಂಗಲ್ಲಿ ಇಬ್ಬರು ಹುಡುಗಿರಿರ್ತಾರೆ. ಸೊ ರಮಾನಂದ್ ಏನು ಮಾಡ್ತಾನೆ, ನೋಡ್ಕೊಂಡು ನಿಂತಿರ್ತಾನೆ. ಸೊ ನೋಡ್ಕೊಂಡು ನಿಂತಿರ್ಬೇಕಾರೆ ಯಾರೋ ರೂಮಲ್ಲಿ ಪಿಯಾನೋ ನುಡಿಸೋ ಸೌಂಡ್ ನನಗೆ ಕೇಳಿಸುತ್ತೆ. ಯಾರು ಅಂತ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ ಆ ಕಡೆ ತಿರುಗಿ. ಅಲ್ಲಿ ನೋಡಿದ್ರೆ ಪಿಯಾನೋ ಹತ್ರ ಯಾರೂ ಇಲ್ಲ, ಏನು ಸೌಂಡ್ ಆಗಿರೋ ಥರನೂ ಇಲ್ಲ. ಎಲ್ಲ ಫೋಟೋದ ಮೇಲೂ ಧೂಳಿದೆ, ಎಲ್ಲ ಫರ್ನಿಚರ್ ಮೇಲೂ ಧೂಳಿದೆ, ಯಾರೂ ಬಂದು ಪಿಯಾನೋ ನುಡಿಸಿರೋ ಥರ ಇಲ್ಲ ಅಂತ. ಮತ್ತೆ ತಿರುಗಿ ಫೋಟೋ ನೋಡೋ ಅಷ್ಟರಲ್ಲಿ ಇಬ್ಬರು ಇದ್ದರು, ಒಂದೇ ಒಂದು ಹುಡುಗಿ ಕಾಣಿಸ್ತಾ ಇರುತ್ತೆ ಫೋಟೋದಲ್ಲಿ. ಸೊ ಜೇಮ್ಸಿಗೆ ಒಂದು ಸೆನ್ಸ್ ಆಫ್ ಫಿಯರ್ ಶುರುವಾಗ್ಬಿಡುತ್ತೆ ಈಗ. ಸೊ ಜೇಮ್ಸ್ ಏನು ಮಾಡ್ತಾನೆ, ಹಂಗೇ ಮುಂದಕ್ಕೆ ಹೋಗ್ತಾನೆ. ಆ ರೂಮಲ್ಲಿ ಯಾರೋ ಪಿಯಾನೋ ನುಡಿಸೋ ಥರ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಅಂತ ಹೋಗಿ ನೋಡ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ, ಪಿಯಾನೋ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡ್ತಾನೆ, ಸರಿ ಏನಿದು ಅಂತ ಹೋಗಿ ನೋಡ್ತಾನೆ. ಧೂಳು ಕಟ್ಟಿರೋ ಪಿಯಾನೋ ಎಲ್ಲ, ಒಂಥರ ಕೀಬೋರ್ಡ್ ಎಲ್ಲ ಹೋಗ್ಬಿಟ್ಟಿದೆ. ಆದರೂ ಕೂಡ ಸಡನ್ನಾಗಿ ಪಿಯಾನೋ ನುಡ್ಸೋದಕ್ಕೆ ಶುರು ಆಗಿಬಿಡುತ್ತೆ, ಪ್ಲೇ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಜೇಮ್ಸಿಗೆ ಅಲ್ಲಿಂದನೇ ಗಾಬರಿ ಶುರು ಆಗಿಬಿಡುತ್ತೆ, ಅಯ್ಯೋ ಯಾರೇನು ಮಾಡ್ತವ್ರೆ ಅಂತ. ಸೊ ಜೇಮ್ಸ್ ಏನು ಮಾಡ್ತಾನೆ, ಡೋರ್ ಹತ್ರ ಗಾಬರಿಯಿಂದ ಈಚೆ ಓಡೋಗೋದಕ್ಕೆ ಬಂದ್ಬಿಡ್ತಾನೆ. ಬಟ್ ಆದರೆ ನೋಡಿದ್ರೆ ಸಡನ್ನಾಗಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಡೋರ್ ಕ್ಲೋಸ್ ಆಗಿಬಿಟ್ಟು ಇವನೇನು ಮಾಡ್ತಾನೆ, ಈಚೆಗಡೆ ಇರೋ ರಮಾನಂದನ ಕರೆಯೋದಕ್ಕೆ ರಮಾನಂದ್ ಅಂತಾನೆ. ಬಟ್ ಈಚೆಗಡೆ ರಮಾನಂದಿಗೆ ಇವ್ನು ಏನು ಮಾಡ್ತಾ ಇರೋದ್ರೆ ಕೇಳಿಸೋದೇ ಇಲ್ಲ. ಅವನೇ ಮೊದಲಿಗೆ ಗಾಬರಿ ಆಗಿ ಕೂತ್ಬಿಟ್ಟವನೇ. ಜೊತೆಗೆ ಇವ್ನು ಜೇಮ್ಸ್ ಬೇರೆ ಕೂಗ್ತಾರದು ಮೊದಲಿಗೆ ಕೇಳಿಸ್ತಿಲ್ಲ. ಸೊ ಹಂಗೆ ಕೂಗ್ತಾ ಇರ್ಬೇಕಾದ್ರೆ ಹಿಂದೆಗಡೆಯಿಂದ ಯಾರೋ ಬಂದಿರೋ ಥರ ಆಗುತ್ತೆ. ಬಂದ್ಬಿಟ್ಟು ಇನ್ನು ಜೋರಾಗಿ ಹೊಡೆದ್ಬಿಡ್ತಾರೆ. ಸೊ ಅದಾದಮೇಲೆ ಜೇಮ್ಸು ತಲೆ ಸುತ್ತ ಬಿದ್ದುಬಿಡ್ತಾನೆ. ಸೊ ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅವ್ನಿಗೆ ಎಚ್ಚರಿಕೆ ಆಗುತ್ತೆ. ಮತ್ತೆ ಡೋರ್ ಹತ್ರ ಬರ್ತಾನೆ, ಮತ್ತೆ ರಮಾನಂದ್ ಅಂತಾನೆ. ಬಟ್ ಯಾರೂ ಕೇಳಿಸೋದಿಲ್ಲ, ಆ ಗಾಬರಿಲೇ ಇರ್ತಾನೆ ಅವನು. ಸೊ ಅವಾಗ ಜೇಮ್ಸಿಗೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಇಲ್ಲಿಂದ ಈಚೆ ಹೋಗೋ ದಾರಿ ಗೊತ್ತಾಗ್ಬೋದೇನೋ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡೋದಕ್ಕೆ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅದೇ ಸಮಯಕ್ಕೆ ಇವನ್ ಆ ಬಂಗ್ಲೋದು ಸ್ಕೆಚ್ ನೆನಪಿರುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ಗ್ಲಾಸ್ ಇದೆ, ಆ ಗ್ಲಾಸ್ ಹೊಡೆದ್ಬಿಟ್ಟು ಈಚೆ ಹೋಗ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಬಟ್ ಆಗ ನೋಡಿದ್ರೆ ಇವ್ನು ಹಿಂದೆ ಹೋಗ್ತಾ ಇರೋ ಮೆಟ್ಲತ್ತೋದಕ್ಕೆ ಯಾರು ಹಿಂದೆಗಡೆಯಿಂದ ಬರ್ತಿರೋ ಥರ ಇವ್ನಿಗೆ ಸ್ಟೆಪ್ಸ್ ಸೌಂಡ್ ಬರ್ತಾ ಇರುತ್ತೆ. ಸೊ ಆದರೂ ಕೂಡ ಜೇಮ್ಸು ತಲೆ ಕೆಡಿಸ್ಕೊಳ್ದೆ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಹಿಂದೆ ಒಂದು ಸಲ ತಿರುಗಿ ನೋಡ್ತಾನೆ, ಯಾರೂ ಇರೋದಿಲ್ಲ. ಆದರೂ ಕೂಡ ಧೈರ್ಯ ಮಾಡಿ ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ರೂಮ್ ಹತ್ರ ಯಾರೋ ಅಳ್ತಿರೋ ಸೌಂಡ್ ಕೇಳಿಸ್ತಾ ಇರುತ್ತೆ ಇವನಿಗೆ. ಇವನ ಅದೃಷ್ಟಕ್ಕೆ ಕಿಟಕಿನೂ ಕೂಡ ಅಲ್ಲೇ ಇರುತ್ತೆ. ಆಗ ಇವನೇನು ಮಾಡ್ತಾನೆ, ಹಂಗೆ ಜೋರಾಗಿ ಹೋಗ್ಬಿಟ್ಟು ಆರ್ಬಿಡೋಣ ಅಂತ ಇವನ ಐಡಿಯಾ. ಬಟ್ ಅಷ್ಟರಲ್ಲಿ ಏನಾಗ್ಬಿಡುತ್ತೆ, ಅಳ್ತಿರೋ ಸೌಂಡ್ ನಿಂತೋಗ್ಬಿಡುತ್ತೆ. ಸೊ ನಿಂತೋಗಿರೋದು ಕಂಡುಬಿಟ್ಟು ಇವನಿಗೆ ಸ್ವಲ್ಪ ಖುಷಿ ಆಗ್ಬಿಟ್ಟು ಇವನೇನು ಮಾಡ್ತಾನೆ, ಹಂಗೇ ಕಿಟಕಿ ಕಡೆ ನಿಧಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆಗ ನೋಡಿದ್ರೆ ಒಂದು ಗಬ್ಬು ಸ್ಮೆಲ್ ಬರ್ತಾ ಇರುತ್ತೆ. ಆಗ ಇವನೇನು ಮಾಡ್ತಾನೆ, ಏನದು ಸ್ಮೆಲ್ಲು ಅಂದ್ಬಿಟ್ಟು ಬೆಡ್ ಕಡೆ ನೋಡ್ತಾನೆ. ಅಲ್ಲಿ ನೋಡಿದ್ರೆ ತಲೆ ಕಟ್ಟಾಗಿರೋ ಬಾಡಿ ಬಿದ್ದಿರುತ್ತೆ. ಅದನ್ನು ನೋಡ್ಬಿಟ್ಟು ಇವನಿಗೆ ಫುಲ್ಲು ಭಯ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಶಾಕ್ ಏನು ಅಂತಂದರೆ
ಆ ತಲೆ ಬಂದು ಕಾಲ ಹತ್ರನೇ ಬಿದ್ದುಬಿಡುತ್ತೆ. ಆ ಭಯದಿಂದ ಏನು ಮಾಡ್ತಾನೆ ಜೇಮ್ಸು ಒಂದೆರಡು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟು ಬಿದ್ದುಬಿಡ್ತಾನೆ ಹಂಗೆ. ಅವಾಗ ನೋಡಿದ್ರೆ ಸಡನ್ನಾಗಿ ಬೆಡ್ಡಲ್ಲಿ ಆ ತಲೆ ಇಲ್ದಿರೋ ಬಾಡಿ ಹಂಗೇ ಎದ್ದೇಳುತ್ತೆ. ಅದೇನು ಮಾಡುತ್ತೆ, ಸೀದಾ ಆ ತಲೆ ಹತ್ರ ಬಂದ್ಬಿಟ್ಟು ತಲೆನ ಕೈಲಿ ಹಿಡ್ಕೊಂಡು ಜೋಡಿಸ್ಕೊಂಡು ಹಂಗೇ ಇವನ ಕಡೆ ಬರ್ತಾ ಇರುತ್ತೆ. ರಮಾನಂದ್ ಏನು ಮಾಡ್ತಾನೆ, ಬಿದ್ದಿರೋನು ಹಂಗೆ ನಿಧಾನಕ್ಕೆ ಎದ್ಬಿಟ್ಟು ಹಿಂದೆಗಡೆ ಒಂದು ಸ್ಟೆಪ್ ಹೋಗ್ತಾ ಇರ್ತಾನೆ. ಇವನ ಅದೃಷ್ಟಕ್ಕೆ ಕಿಟಕಿ ಹಿಂದೆಗಡೆನೇ ಇರುತ್ತೆ. ಆ ಭೂತ ಕೂಡ ಇವನ ಮುಂದೆನೇ ಬರ್ತಾ ಇರುತ್ತೆ, ಒಂದೊಂದೇ ಹೆಜ್ಜೆ. ಸೊ ಇವನೇನು ಮಾಡ್ತಾನೆ, ಜೇಮ್ಸು ಹೋಗಿ ಕಿಟಕಿನ ಆರ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾನೆ. ಸೊ ಕಿಟಕಿ ಕೆಳಗಡೆ ಬಿದ್ದಿದ್ದನ್ನ ರಮಾನಂದ್ ಕಾರಿಂದ ನೋಡ್ಬಿಡ್ತಾನೆ. ಸೊ ಈಗ ರಮಾನಂದ್ ಹೋಗ್ಬಿಟ್ಟು ಜೇಮ್ಸಿಗೆ ಸಪೋರ್ಟ್ ಮಾಡಬೇಕಲ್ವ, ಬಟ್ ರಮಾನಂದ್ಗೆ ಫುಲ್ಲು ಮೀಟ್ರ್ ಆಫು. ರಮಾನಂದ್ ಏನು ಮಾಡ್ತಾನೆ, ಈಗ ಹೋಗ್ಲೋ ಬೇಡವೋ ಅಂತ ಇರ್ತಾನೆ. ಸೊ ಈಗ ರಮಾನಂದ್ ಏನು ಮಾಡ್ತಾನೆ, ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ಜೇಮ್ಸಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಜೇಮ್ಸ್ ಬಿದ್ದಿರ್ತಾನೆ. ಮೇಲ್ಗಡೆ ನೋಡ್ತಾನೆ, ಯಾರೋ ಒಂದು ಹೆಣ್ಮಗು ವಿಚಿತ್ರವಾಗಿ ಮುಖ ಮಾಡಿಕೊಂಡು ನಗ್ತಾ ಇರುತ್ತೆ. ಅವಾಗ ರಮಾನಂದಿಗೆ ಫುಲ್ ಮೀಟ್ರ್ ಆಫು. ರಮಾನಂದ್ ಏನು ಮಾಡ್ತಾನೆ, ಜೇಮ್ಸ್ನ ಎತ್ಕೊಂಡು ಬೇಗ ಕಾರ್ ಹತ್ರ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡ್ತಾನೆ. ಸೊ ಅದಾಗಿ 2 ಡೇಸ್ಗೆ ಜೇಮ್ಸ್ಗೆ ಪ್ರಜ್ಞೆ ಬರುತ್ತೆ. ಆಗ ಜೇಮ್ಸ್ ಏನು ಮಾಡ್ತಾನೆ, ರಮಾನಂದನ್ನ ಕರೆಸ್ಬಿಟ್ಟು ಏನಾಯಿತು ನನಗೆ ಅಂತ ಕೇಳ್ತಾನೆ. ಆಗ ರಮಾನಂದು ಫುಲ್ ಸ್ಟೋರಿ ಹೇಳ್ತಾನೆ, ಹಿಂಗಾಯಿತು, ನೀನು ಬಿದ್ದಿದ್ದೆ, ನಾನು ಹೋಗಿ ಎತ್ಕೊಂಬಂತೆ ಅಂತ. ಆಗ ರಮಾನಂದು ಆ ಬಂಗ್ಲೆ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಒಬ್ಬರು ಪಿಯಾನೋ ಟೀಚರ್ ಇದ್ದರು, ಅವ್ರ ಜೊತೆಗೆ ಇನ್ನೊಬ್ಬರು ಇಂಗ್ಲೀಷ್ ಟೀಚರ್ ಇದ್ದರು. ಒಂದಿನ ಪಿಯಾನೋ ಟೀಚರು ಈ ಥರ ತಲೆ ಕಟ್ ಮಾಡಿ ಶವವಾಗಿ ಬಿದ್ದುಬಿಟ್ಟಿದ್ರು. ಆ ಇಂಗ್ಲೀಷ್ ಟೀಚರ್ ನೋಡಿದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅವತ್ತಿಂದ ಇದನ್ನ ಭೂತದ ಮನೆ ಅಂತ ಕರೀತಾರೆ. ಯಾರೂ ಕೂಡ ಆ ಕಡೆ ಹೋಗೋದಿಲ್ಲ. ಮೇ ಬಿ ನೀವು ಅವತ್ತು ನಕ್ಕಿದ್ದಕ್ಕೇ ಇನ್ನಾದರೂ ಜಾಸ್ತಿ ನಿಮಗೆ ಟ್ರಬಲ್ ಮಾಡಿದೆ ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಜೇಮ್ಸು ಆ ಮನೆ ಸಹವಾಸಕ್ಕೆ ಹೋಗೋದೇ ಇಲ್ಲ. ಸೊ ಅದಾದ ತುಂಬ ವರ್ಷಗಳಾದಮೇಲೆ ಈ ಟೆರಾವೇರ್ ಹೌಸ್ನ ಬೆಂಗಳೂರಲ್ಲಿ ಡೆಮೋಲಿಷ್ ಮಾಡ್ತಾರೆ. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎವ್ರಿ ಮಂಡೇ ಒಂದು RS ಸ್ಟೋರಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನಮಸ್ಕಾರ.